ಬೆಂಗಳೂರು ಬಿ ಖಾತಾದಾರರಿಗೆ ಗುಡ್ ನ್ಯೂಸ್. ಜಿಪಿಎ ವ್ಯಾಪ್ತಿಯಲ್ಲಿ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಪುನಾರಂಭ. ಇನ್ಮುಂದೆ ಎಸ್ಎಸ್ಎಲ್ಸಿ, ಪಿಯುಸಿ ಶೇಕಡ 33ರಷ್ಟು ಅಂಕ ಪಡೆದ್ರೆ ಪಾಸ್. ಇಂಜೆಕ್ಷನ್ ಕೊಟ್ಟು ಪತ್ನಿಯನ್ನೇ ಕೊಂದ ಕಿಲ್ಲರ್ ಡಾಕ್ಟರ್. ಕೊಲೆ ಪ್ರಕರಣ ಬಯಲಾಗಿದ್ದೇ ರೋಚಕ. ಹಾಸನಾಂಬೆ ಸನ್ನಿಧಿಯಲ್ಲಿ ಡಿಕೆಶಿ ಖಡ್ಗಮಾಲ ಸ್ತೋತ್ರ. ಏನಿದರ ಮಹತ್ವ? ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ದೀಪಾವಳಿ ಸಂಭ್ರಮದಲ್ಲಿರುವ ಬೆಂಗಳೂರು ಜನತೆಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಬಿ ಖಾತಾದಾರರಿಗೆ ಎ ಖಾತಾ ಮಾನ್ಯತೆ ನೀಡುವ ವೆಬ್ಸೈಟ್ಗೆ ಚಾಲನೆ ಕೊಡಲಾಗಿದೆ. ಎ ಖಾತಾ ಪರಿವರ್ತನೆಗೆ ಸಂಬಂಧಿಸಿದ ವಿಡಿಯೋ ಪ್ಲೇ ಮಾಡುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟರು. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಸಿಎಂ ಡಿಕೆಶಿ, ಇದು ನಮ್ಮ 6ನೇ ಗ್ಯಾರಂಟಿ, ಭೂಮಿ ಗ್ಯಾರಂಟಿ ಅಂತ ಹೇಳಿದರು. 5 ಪಾಲಿಕೆಗಳಲ್ಲಿ 2 ಕಡೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಬೆಂಗಳೂರು 1ನಲ್ಲಿ ಕೂಡ ಎ ಖಾತಾ ಪಡೆಯೋದಕ್ಕೆ ಅವಕಾಶ ಇದೆ. ಇದಕ್ಕೆ ₹1 ಲಂಚ ಕೊಡಬೇಕಾಗಿಲ್ಲ. ₹500 ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕು. 100 ದಿನ ಮೀರಿದ ಮೇಲೆ ದರ ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನು ವಿದ್ಯುತ್, ಕರೆಂಟ್ ಎಲ್ಲಾ ವ್ಯವಸ್ಥೆ ಮಾಡಬೇಕು. ಹಾಗಾಗಿ ಮಾರ್ಗಸೂಚಿ ದರದ 5% ಹಣ ಕಟ್ಟಬೇಕು. ಮುಂದಿನ ದಿನಗಳಲ್ಲಿ ಆಸ್ತಿ ಮೌಲ್ಯ ಜಾಸ್ತಿ ಆಗುತ್ತೆ. ಓಸಿ ಸಿಸಿ ವಿಚಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ಭೂಮಿ ಗ್ಯಾರಂಟಿ. ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ. 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ ₹500 ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದೀವಿ. ಬೆಂಗಳೂರು 1 ಅಲ್ಲೂ ಕೂಡ ಅವಕಾಶವನ್ನ ಮಾಡ್ಕೊಡ್ತೀವಿ. ಯಾರು ₹1 ಲಂಚ ಕೂಡ ಕೊಡಬಾರದು. 100 ದಿನದ ಮೇಲೆ ಏನಾದ್ರು ಹೋದ್ರೆ ಆ ಬೆಲೆಗಳನ್ನ ಜಾಸ್ತಿ ಮಾಡುವಂತ ಒಂದು ಅವಕಾಶ ಇದೆ. 2000 ಚದರ ಮೀಟರ್ ವರೆಗೂ ಕೂಡ ಈ ಅವಕಾಶ ಇದೆ. 2000 ಮೇಲಾಯ್ತು ಅಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದನ್ನ ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ. ಇದು ಓಸಿ ಸಿಸಿ ವಿಚಾರಕ್ಕೆ ಇದು ಸಂಬಂಧ ಇಲ್ಲ. ಜಿಬಿಎ ವ್ಯಾಪ್ತಿಯಲ್ಲಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನು ಪುನರಾರಂಭಿಸಿದೆ. ಸರ್ಕಾರ ಸುತ್ತೋಲೆ ಹೊರಡಿಸ್ತಾ ಇದ್ದಂತೆ 1200 ಚದರಡಿ ಹಾಗೂ ಅದಕ್ಕಿಂತ ಕಡಿಮೆ ಅಳತೆ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡುವ ಪ್ರಕ್ರಿಯೆ ಶುರುವಾಗಿದೆ. ಕಳೆದ ಏಪ್ರಿಲ್ ತಿಂಗಳಿಂದ ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗಿರಲಿಲ್ಲ. ತಾತ್ಕಾಲಿಕ ಕನೆಕ್ಷನ್ ತೆಗೆದುಕೊಂಡಿರದ ಕಟ್ಟಡಗಳಿಗೆ ನೇರ ಪರ್ಮನೆಂಟ್ ಕನೆಕ್ಷನ್ ನೀಡಲಾಗುತ್ತೆ. ಮೊದಲ ಹಂತವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಅವಕಾಶ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಬೇರೆ ಭಾಗದಲ್ಲೂ ಅವಕಾಶ ನೀಡಲಾಗುತ್ತೆ ಅಂತ ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ಮಾಲ್ತೇಶ್ ಹೇಳಿದ್ದಾರೆ. ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ಜಿಬಿಎ ವ್ಯಾಪ್ತಿಯಲ್ಲಿ 1200 ಅಡಿ ಮತ್ತು ಅದರ ಕೆಳಗಡೆ ಇರೋ ಸ್ಥಾವರಗಳಿಗೆ ನಿವೇಶನಗಳಲ್ಲಿ ಯಾವುದಾದ್ರೂ ಮನೆ ಕಟ್ಟಿದ್ನಂದ್ರೆ ಅಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸೊ ಅಂಥವಕ್ಕೆ ನಾವು ವಿದ್ಯುತ್ ಶಕ್ತಿ ಕೊಡ್ಬೋದು ಅಂತಂದು ಜಿಬಿಎ ವ್ಯಾಪ್ತಿಯವರಿಗೆ ಮಾತ್ರ ಸಂಬಂಧಪಟ್ಟಂತೆ ಬಿಲ್ಡಿಂಗ್ಗಳಿಗೆ ಒಂದು ಆದೇಶ ಬಂದಿದೆ. ಅದನ್ನು ಇವತ್ತಿನ ನಾವು ಆದೇಶವನ್ನು ಜಾರಿ ಮಾಡ್ತಾ ಇದ್ದೇವೆ. ಇದನ್ನು ಇವತ್ತಿಂದನೇ ಅಪ್ಲೈ ಮಾಡುತ್ತೆ. ಸೊ ಈಗಾಗಲೇ ಕಟ್ಟಿರೋ ಕಟ್ಟಡಗಳು ಎಲ್ಲವಕ್ಕೂ ನೀವು ಪವರ್ ಸಪ್ಲೈನ ರಿಲೀಸ್ ಮಾಡ್ತಾ ಇದ್ದೇವೆ ನಾವು. ಎಸ್ಎಸ್ಎಲ್ಸಿ, ಪಿಯುಸಿ ಉತ್ತೀರ್ಣ ಅಂಕ ಬದಲಾವಣೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ಮಹತ್ವದ ನಿರ್ಣಯ ಕೈಗೊಂಡಿದೆ. ಇನ್ಮುಂದೆ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 33ರಷ್ಟು ಅಂಕ ಪಡೆದ್ರೆ ಪಾಸ್ ಮಾಡಲಾಗುತ್ತೆ. ಈ ವರ್ಷದಿಂದಲೇ ಹೊಸ ಅಂಕ ನೀತಿ ಜಾರಿ ಆಗಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ದಾರೆ. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 206 ಅಂಕ ಪಡೆದ್ರೆ ಪಾಸ್ ಆಗಲಿದ್ದಾರೆ. ಆಂತರಿಕ ಅಂಕ, ಬಾಹ್ಯ ಅಂಕ ಎರಡೂ ಸೇರಿ 33% ಬಂದ್ರೆ ಪಾಸ್ ಆಗಲಿದ್ದಾರೆ. ಈ ವರ್ಷದಿಂದಲೇ ಈ ನಿಯಮ ಜಾರಿಯಾಗಲಿದ್ದು, ಇದು ವರ್ಷ ಹಾಜರಾಗುವ ಎಲ್ಲಾ ವಿದ್ಯಾರ್ಥಿಗಳು, ರಿಪೀಟರ್ಸ್, ಖಾಸಗಿ ಅಭ್ಯರ್ಥಿಗಳಿಗೂ ಅನ್ವಯ ಆಗುತ್ತೆ ಅಂತ ಹೇಳಿದ್ರು. ನಾವು ಒಂದು ಪಬ್ಲಿಕ್ ಒಪಿನಿಯನ್ ಎಲ್ಲ ತಗೊಂಡಾಗ 33 ಪರವಾಗಿ 701 ಬಂತು. ಅದು ಪರವಾಗಿ ಅದೇ 35 ಪರವಾಗಿ ಬರೀ 8 ಬಂತು. ಸೊ ನಾವು ಡಿಸಿಷನ್ ಏನು ತಗೊಳ್ಬೇಕು? ಈ ಅಕಾಡೆಮಿಕ್ ಇಯರಿಂದ ನಮ್ಮ ರಾಜ್ಯದಲ್ಲಿ 33 ಈಸ್ ದ ಪಾಸಿಂಗ್ ಮಾರ್ಕ್ಸ್. ಬೆಂಗಳೂರಿನಲ್ಲಿ ಪತ್ನಿಯನ್ನೇ ಡಾಕ್ಟರ್ ಮರ್ಡರ್ ಮಾಡಿರುವ ಘಟನೆ ನಡೆದಿದೆ. ನ್ಯಾಚುರಲ್ ಡೆತ್ ಎಂದು ನಂಬುವಂತೆ ವೈದ್ಯ ಕೊಲೆ ಮಾಡಿರೋದು 6 ತಿಂಗಳ ಬಳಿಕ ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗವಾಗಿದೆ. ಮೃತ ಕೃತಿಕಾ ರೆಡ್ಡಿಗೆ ಅಜೀರ್ಣ ಸೇರಿ ಆರೋಗ್ಯ ಸಮಸ್ಯೆ ಇತ್ತು. ಈ ವಿಚಾರ ಮಹೇಂದ್ರಗೆ ತಿಳಿಸದೆ ಮದುವೆ ಮಾಡಿದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿರುವ ಮಹೇಂದ್ರ ಚರ್ಮರೋಗ ತಜ್ಞೆ ಆಗಿರುವ ಕೃತಿಕಾರನ್ನ 1 ವರ್ಷದ ಹಿಂದೆ ಮದುವೆಯಾಗಿದ್ರು. ನಿತ್ಯ ವಾಂತಿ ಮತ್ತು ಇತರ ಸಮಸ್ಯೆಯಿಂದ ಬಳಲ್ತಾ ಇದ್ದ ಕೃತಿಕಾರಿಗೆ ಇಂಜೆಕ್ಷನ್ ಮೂಲಕ ಆರೋಪಿ ಮಹೇಂದ್ರ ರೆಡ್ಡಿ ಹತ್ಯೆ ಮಾಡಿರೋದು ಎಫ್ಎಸ್ಎಲ್ ವರದಿಯಲ್ಲಿ ಗೊತ್ತಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಮೃತಳ ದೇಹದಲ್ಲಿ ಅನಸ್ತೇಶಿಯಾ ಅಂಶಗಳು ಕಂಡು ಬಂದಿದ್ದು, ಇದೀಗ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ.
ವರ್ಷಕ್ಕೊಮ್ಮೆ ದರ್ಶನ ನೀಡುವ ಶಕ್ತಿದೇವಿ ಹಾಸನಾಂಬೆ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಧಾವಿಸಿ ದೇವಿ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಕ್ಕೆ ಭೇಟಿ ಕೊಟ್ಟು ಹಾಸನಾಂಬೆ ದರ್ಶನವನ್ನು ಪಡೆದು ಸನ್ನಿಧಿಯಲ್ಲಿ ಖಡ್ಗಮಾಲ ಸ್ತೋತ್ರವನ್ನು ಪಠಿಸಿರುವುದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಗಳ ಕಂಪನ ಜೋರಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು ಅಂತ ಚರ್ಚೆಗಳು ನಡೀತಾ ಇರೋ ನಡುವೆ ಡಿಕೆ ಶಿವಕುಮಾರ್ ಅವರ ಈ ನಡೆ ಮತ್ತೊಂದು ಸಂಚಲನಕ್ಕೆ ಕಾರಣ ಆಗಿದೆ. ಸಿಎಂ ರೇಸ್ನಲ್ಲಿರುವ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಹಾಸನಾಂಬೆ ದೇಗುಲಕ್ಕೆ ಧಾವಿಸಿ ಸನ್ನಿಧಿಯಲ್ಲಿ 15 ನಿಮಿಷಗಳ ಕಾಲ ಕೂತು ಸುಮಾರು 5 ನಿಮಿಷ ನಾರಾಯಣಿ ನಮಸ್ಕಾರ ಮಂತ್ರ ಮತ್ತು ಖಡ್ಗಮಾಲ ಸ್ತೋತ್ರ ಪಠಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಮಾರ್ಮಿಕವಾಗಿ ಉತ್ತರ ಕೊಟ್ಟ ಡಿಕೆ ಶಿವಕುಮಾರ್, ಭಕ್ತನಿಗೂ ಭಗವಂತನೂ ವ್ಯವಹಾರ ನಡೆಯುವ ಸ್ಥಳ ಇದು, ನಾನುಂಟು ಆ ತಾಯಿ ಉಂಟು ಅಂತ ವೇದಾಂತದ ಮಾತುಗಳನ್ನಾಡಿದ್ರು. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಹಾಸನಕ್ಕೆ ಭೇಟಿ ಕೊಟ್ಟು 3ನೇ ಬಾರಿಗೆ ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾನುಂಟು ಭಕ್ತರುಂಟು. ಹಾಸನಾಂಬೆಯಲ್ಲಿ ಖಡ್ಗಮಾಲಾ ಸ್ತೋತ್ರಕ್ಕೆ ಅದರದ್ದೇ ಆದ ಮಹತ್ವ ಇದೆ. ರಾಜ ಮಹಾರಾಜರ ಕಾಲದಿಂದಲೂ ಪೂಜೆ ಸಲ್ಲಿಸಲಾಗುತ್ತದೆ. ಶತ್ರುವಿನ ನಾಶಕ್ಕೆ ಪಠಿಸುವ ಮಂತ್ರ ಇದಾಗಿದ್ದು 48 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪೂಜೆಯ ಬಗ್ಗೆ ಮಾಹಿತಿ ಕೊಟ್ಟ ಹಾಸನಾಂಬೆ ದೇವಸ್ಥಾನದ ಅರ್ಚಕ ಸುಚಿತ್ ಶರ್ಮಾ, ದುರ್ಗಾ ಸಪ್ತಸತಿಯ ನಾರಾಯಣಿ ನಮಸ್ಕಾರ ಪೂಜೆಯಾಗಿದ್ದು ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಈ ಪೂಜೆ ಮಾಡಲಾಗುತ್ತೆ. ಪಾಪ ಕರ್ಮಗಳನ್ನು ದೂರ ಮಾಡಿ ಶತ್ರುಗಳಿಂದ ಕೆಡಕಾಗದಂತೆ ಸಂಕಲ್ಪ ಮಾಡಿ ಮಾಡುವ ಪೂಜೆ ಇದಾಗಿದೆ ಎಂದರು. ನಾಡಿನ ಒಳಿತಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿರುವುದಾಗಿ ದೇವಸ್ಥಾನದ ಅರ್ಚಕ ಸುಚಿತ್ ಶರ್ಮಾ ಮಾಹಿತಿ ಕೊಟ್ಟರು. ಖಡ್ಗಮಾಲ ಸ್ತೋತ್ರ ಅಂತಂದ್ರೆ ಪ್ರತಿಯೊಂದು ಅಷ್ಟೇ, ಭಗವತಿಯಲ್ಲಿ ನಾವು ಎಷ್ಟು ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೋತೀವೋ ಅಷ್ಟು ಕೆಲಸ ನಮಗೆ ಆಗುತ್ತೆ. ನಾವು ಅಂತರಂಗದಲ್ಲಿ ಶುದ್ಧಿ ಇಟ್ಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮ ಕೆಲಸಗಳು ಬೇಗ ಈಡೇರುತ್ತೆ. ನಾವು ಆಡಂಬರಕ್ಕೆ ಮಾಡಿದಾಗ ಯಾವುದೇ ಕೆಲಸಗಳು ಯಾರಿಗೆ ಆಗ್ಬೋದು ಅದು ಬೇಗ ಈಡೇರಲ್ಲ. ಮಂತ್ರದ ಅರ್ಥವೇ ಇದೆ, ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ. ಸರ್ವಾರ್ಥ ಸಾಧನೆಯನ್ನ ಮಾಡಲಿಕ್ಕೋಸ್ಕರ ಖಡ್ಗ ಸ್ತೋತ್ರವನ್ನ ಪಠನೆಯನ್ನ ಮಾಡ್ತಕ್ಕಂಥದ್ದು, ನಾರಾಯಣಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು, ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ಲಿಕ್ಕೋಸ್ಕರ ಈ ಶತ್ರು ಬಾಧೆಗಳು ನಿವಾರಣೆಯಾಗಿ ಸಾಧನೆ ಅಂತಕ್ಕಂಥದ್ದು ನಮಗೆ ಲಭ್ಯವಾಗಬೇಕು ಅನ್ನೋ ಸಂಕಲ್ಪವನ್ನ ಇಟ್ಟುಕೊಂಡು ಈ ಖಡ್ಗ ಸ್ತೋತ್ರವನ್ನ ಪಠನೆಯನ್ನ ಮಾಡಿರ್ತಕ್ಕಂಥದ್ದು. ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ ಹಾಸನದ ಅಧಿದೇವತೆ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಕುಟುಂಬ ಸಮೇತ ದೇಗುಲಕ್ಕೆ ಆಗಮಿಸಿದ ಲೇಖಕಿ ಬಾನು ಮುಷ್ತಾಕ್ ಹಾಸನಾಂಬೆ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅವರು, ಇದು ಮೊದಲನೇ ಬಾರಿ ದರ್ಶನ ಪಡಿತಾ ಇರೋದಲ್ಲ. ಚಿಕ್ಕಂದಿನಿಂದ ತಾಯಿಯ ಕೈಬೆರಳು ಹಿಡ್ಕೊಂಡು ದೇವಿ ದರ್ಶನಕ್ಕೆ ಬರ್ತಾ ಇದೆ. ಆಗ ಯಾರಿಗೂ ಗೊತ್ತಾಗ್ತಿರಲಿಲ್ಲ, ಈಗ ಗೊತ್ತಾಗ್ತಿದೆ ಅಂತ ಹೇಳಿದ್ರು. ಬಹಳ ಹಿಂದಿನಿಂದಲೂ ಮುಸ್ಲಿಮರು ಹಸನ್ ಬಿ ಅಂತ ನಂಬುವ ಕಾಲ ಇತ್ತು. ನಮ್ಮ ಪೂರ್ವಿಕರು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಹೇಳಿಕೊಡ್ತಾ ಇದ್ರು. ಹಾಗಾಗಿ ಇದು ಭಾವೈಕ್ಯತೆಯ ಸ್ಥಳ. ಹಾಸನಾಂಬೆ ಜಾತ್ರೆ ನಮ್ಮೂರ ಹಬ್ಬ. ಭಕ್ತಿ ಭಾವೈಕ್ಯತೆಯ ನೆಮ್ಮದಿಯ ತಾಣ ಇದು. ಸ್ನೇಹ ಪ್ರೀತಿ ಸಹಬಾಳ್ವೆ ಸಾಮಾಜಿಕ ಸಾಮರಸ್ಯ ಬೆಸೆಯುವ ಸ್ಥಳ ಅಂತ ಹೇಳಿದ್ರು. ದರ್ಶನ ಇದು ಮೊದಲನೇ ಸಲ ಅಲ್ಲ, ಭಾಳ ಇಲ್ಲೇ ನಮ್ಮ ಮನೆ ಮುಂದಿನ ಪೀಠಿಲೇ ಇರುವಂಥದ್ದು. ತಾಯಿಯ ಕೈ ಬೆರಳು ಹಿಡ್ಕೊಂಡು ಬರ್ತಿದ್ದಲ್ಲ, ಆವಾಗದಿಂದ ಇದುವರೆಗೂ ಕೂಡ ಬರ್ತಾನೆ ಇದ್ದೀನಿ ನಾನು. ಆದರೆ ಇದುವರೆಗೂ ಕಾಣಿಸ್ಕೊಳ್ತಿರ್ಲಿಲ್ಲ ನಿಮ್ಗಳಿಗೆ, ಈಗ ಕಾಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಭಾವೈಕ್ಯತೆಯ ಸಂಕೇತ ಕೂಡ ಆಗಿದೆ ಇಲ್ಲಿ. ನಮ್ಮೂರ ಹಬ್ಬದಲ್ಲಿ ನಾವೆಲ್ಲ ಕೂಡ ಭಾಳ ಉತ್ಸಾಹದಿಂದ ನಾನು ಭಾಗವಹಿಸ್ತಾ ಇದ್ದೀನಿ ಇಲ್ಲಿ. ಸರ್ಕಾರಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಬರೆದ ಪತ್ರ ಬೆದರಿಕೆ ಹಂತ ತಲುಪಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಅನಾಮಿಕರು ಕೆಂಡ ಕಾರ್ತಾ ಇದ್ದು ನಿರಂತರವಾಗಿ ಪ್ರಿಯಾಂಕ್ ಖರ್ಗೆ ಫೋನ್ಗಳಿಗೆ ಕರೆ ಬರ್ತಿದೆ ಅಂತ ನಿನ್ನೆ ಗಂಭೀರ ಆರೋಪ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಆಡಿಯೋ ರಿಲೀಸ್ ಮಾಡಿದ್ದು ಸಂಘ ಪರಿವಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಅನಾಮಿಕ ವ್ಯಕ್ತಿಗಳಿಂದ ಬೆದರಿಕೆ ಕರೆ ಬರ್ತಾ ಇದ್ದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರೇಸ್ ಕೋರ್ಸ್ನ ಸರ್ಕಾರಿ ನಿವಾಸ ಮತ್ತು ಸದಾಶಿವನಗರದ ಖಾಸಗಿ ನಿವಾಸಗಳು ಎರಡಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬರ್ತಾ ಇರುವ ವಿಚಾರವಾಗಿ ಗೃಹ ಮಂತ್ರಿ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಯಾರು ಕರೆ ಮಾಡಿದ್ದಾರೆ ಪತ್ತೆ ಹಚ್ಚಿ ಕ್ರಮ ತೆಗೆದುಕೊಳ್ತೇವೆ. ಈ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರಿಗೆ ನಿರ್ದೇಶನ ನೀಡಿದ್ದೀನಿ ಅಂತ ಹೇಳಿದ್ರು. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೀನಿ. ಅವನೇನ್ ಹೇಳ್ತಾನೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSS ಅನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನ್ ಯಾರು ಭಯಕ್ಕೆ ಅಂತ ಏನೇನ್ ಬೈದಿದ್ದೀನಿ ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ ಹಾಕಿದ್ದೀನಿ. ಬಿಜೆಪಿ ಅವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನ್ ಕಲಿಸ್ತಾರೆ ಅಂದ್ಬಿಟ್ಟು ನಿಮ್ಗೆ ಹಾಕಿದ್ದೀನಿ. ಸೀರಿಯಸ್ ಆಗಿ ಗಮನಿಸ್ತೇವೆ.
ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಸಂಬಂಧ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಬರೆದ ಪತ್ರ ವಿಚಾರ ನಾಳೆ ನಡೆಯಲಿರುವ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಸ್ತಾಪಕ್ಕೆ ಬರಲಿದೆ ಎನ್ನಲಾಗಿದೆ. ರಾಜ್ಯದ ಸರ್ಕಾರಿ ಶಾಲಾ ಕಾಲೇಜುಗಳ ಮೈದಾನ, ಮುಜರಾಯಿ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಸರ್ಕಾರದ ಸಚಿವರು ಸಹಮತ ವ್ಯಕ್ತಪಡಿಸಿದ್ರೆ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಈ ಬಗ್ಗೆ ಸಿಎಂ ಕೂಡ ಮಾತನಾಡಿ ತಮಿಳುನಾಡು ಮಾದರಿ ಕ್ರಮ ಕೈಗೊಳ್ಳುವ ಬಗ್ಗೆ ಸಿಎಸ್ಗೆ ಸೂಚನೆ ಕೊಟ್ಟಿರುವುದಾಗಿ ಹೇಳಿದರು. ಹೀಗಾಗಿ ನಾಳೆ ನಡೆಯಲಿರುವ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬರಲಿದೆ. ಈಗಾಗಲೇ ಪರಿಶೀಲನೆಗೆ ಸೂಚಿಸಿರುವ ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಮಾದರಿ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕಾನೂನು ಇಲಾಖೆ, ಗೃಹ ಇಲಾಖೆಗಳ ಅಭಿಪ್ರಾಯವನ್ನು ಕೇಳಿರುವ ಗೃಹ ಇಲಾಖೆ ನಾಳೆ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಿದೆ ಎನ್ನಲಾಗಿದೆ. ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಕೆ ಹೊಸ್ತಿಲಲ್ಲಿರುವಾಗಲೇ ಸಂಪುಟ ಪುನರ್ರಚನೆ ವಿಚಾರ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಹಾರಾಡ್ತಿದೆ. ಪುನರ್ರಚನೆ ಆಗತ್ತೆ ಎಂಬ ಬಲವಾದ ವಿಶ್ವಾಸದಲ್ಲಿ ಆಕಾಂಕ್ಷಿ ಶಾಸಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಮಂತ್ರಿಯಾಗೋಕೆ ಲಾಬಿ ಮಾಡ್ತಿದ್ದಾರೆ. ಹಿರಿಯ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಹಾಗೂ ಎಚ್.ಸಿ. ಬಾಲಕೃಷ್ಣ ಮಂತ್ರಿಗಳಾಗುವ ಆಕಾಂಕ್ಷೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ನಾನು ಕೂಡ ಸಚಿವ ಸ್ಥಾನ ಕೇಳಿದ್ದೇನೆ. ನಾನು ಬಂಗಾರಪ್ಪ ಗರಡಿಯಲ್ಲಿ ಬೆಳೆದು ಬಂದವನು. ಸಂಪುಟ ಪುನರ್ರಚನೆ ಚರ್ಚೆ ನಡೀತಾ ಇದೆ, ನಮಗೆ ಕೇಳೋ ಹಕ್ಕಿದೆ ಅಂತ ಹೇಳಿದ್ದಾರೆ. ಇತ್ತ ಡಿಕೆಶಿ ಕ್ಯಾಂಪ್ನ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೂಡ ತಾವು ಸಚಿವ ಸ್ಥಾನದ ಆಕಾಂಕ್ಷೆ ವ್ಯಕ್ತಪಡಿಸಿದ್ದು, ಸಿಎಂ ಡಿಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ, ನನ್ನ ಹಿರಿತನ ಪರಿಗಣಿಸುತ್ತಾರೆ ಅಂತ ವಿಶ್ವಾಸ ಇದೆ, ನೋಡೋಣ ಅಂತ ಹೇಳಿದ್ದಾರೆ. ನಾನು ಈಗ ಒಬ್ಬ 3 ಸರಿ MLA ಆಗಿ ಸೀನಿಯರ್ MLA ಇದ್ದೇನೆ. ನಾನು ಬಂಗಾರಪ್ಪನ ಗರಡಿಯಲ್ಲಿ ಬಂದವನಂತವನು, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ನನಗೆ ಹಕ್ಕಿದೆ, ನಾನೇನು ಸನ್ಯಾಸಿನೇನು ಅಲ್ಲ, ಕೇಳಕ್ಕೆ ಹಕ್ಕಿದೆ, ಕೇಳ್ತೀನಿ. ಕೊಡೋದು ಬಿಡೋದು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಏನೆಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗಮನದಲ್ಲೂ ಇದೆ. ನಮ್ಮ ಸೀನಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ ಅಂತ ಆತ್ಮವಿಶ್ವಾಸ ಕೂಡ ಇದೆ ನಮಗೆ. ನೋಡೋಣ ಏನು ಮಾಡ್ತಾರೆ ಅಂತ.